ನಮಸ್ಕಾರ ಸ್ನೇಹಿತರೆ, ಲಾಲಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ ನೋಡುತ್ತಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇಂದು ನಾನು ನಿಮಗೆ ಆಚಾರ್ಯ ಚಾಣಕ್ಯ ನೀತಿಯ ಬಗ್ಗೆ ನನಗೆ ತಿಳಿದಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿದ್ದೇನೆ. ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಕೆಲವೊಂದು ವಿಚಾರಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಬಾರದು ಎಂದು ಹೇಳಿದ್ದಾರೆ. ಅದರಲ್ಲೂ ಈ 5 ವಿಚಾರಗಳನ್ನು ನಾವು ಯಾರೊಂದಿಗೂ ಹೇಳಿಕೊಳ್ಳಲೇಬಾರದು ಎಂದು ಹೇಳಿದ್ದಾರೆ. ಚಾಣಕ್ಯ ನೀತಿಯ ಪ್ರಕಾರ ನಾವು ಯಾವ 5 ವಿಚಾರಗಳನ್ನು ಯಾರಿಗೂ ಹೇಳಬಾರದು ಎಂದು ತಿಳಿಯೋಣ ಬನ್ನಿ. ಮೊದಲನೇ ವಿಚಾರ, ನಿಮ್ಮ ಸಂಪತ್ತನ್ನು ರಹಸ್ಯವಾಗಿಡಿ. ಬುದ್ಧಿವಂತ ವ್ಯಕ್ತಿಯು ಹಣಕ್ಕೆ ಸಂಬಂಧಿಸಿದ ವಿಷಯಗಳನ್ನು ತನಗೆ ಸೀಮಿತವಾಗಿರಿಸಿಕೊಳ್ಳುತ್ತಾನೆ. ನೀವು ಹಣಕಾಸಿನ ತೊಂದರೆಗಳನ್ನು ಎದುರಿಸುತ್ತಿದ್ದರೆ ಅದನ್ನು ನಿಮ್ಮಲ್ಲಿಯೇ ಇಟ್ಟುಕೊಂಡಿರಿ. ಯಾರೊಂದಿಗೂ ಅದರ ಕುರಿತು ಹಂಚಿಕೊಳ್ಳಲು ಹೋಗದಿರಿ. ಇನ್ನು ಒಂದು ವೇಳೆ ನಿಮ್ಮ ಬಳಿ ಅಧಿಕ ಸಂಪತ್ತಿದ್ದರೂ ಕೂಡ ಅದನ್ನು ಯಾರಿಗೂ ಹೇಳಲು ಹೋಗಬೇಡಿ. ನಿಮ್ಮ ದುಡಿಮೆ, ನಿಮ್ಮ ಸಂಪತ್ತು, ನಿಮ್ಮಲ್ಲಿನ ಹಣಕಾಸು ಸಮಸ್ಯೆ ಎಲ್ಲವೂ ಗುಟ್ಟಾಗಿರಬೇಕು ಎಂದು ಚಾಣಕ್ಯರು ಹೇಳಿದ್ದಾರೆ. ಎರಡನೇ ವಿಚಾರ, ನಿಮ್ಮ ಪ್ಲಾನ್ ರಹಸ್ಯವಾಗಿಡಿ. ನಿಮ್ಮ ಪ್ರಮುಖ ಯೋಜನೆಗಳನ್ನು ಯಾವಾಗಲೂ ರಹಸ್ಯವಾಗಿಡಬೇಕು. ಹಾಗೆಯೇ ಮೌನವಾಗಿ ಆ ಕೆಲಸವನ್ನು ಪೂರ್ಣಗೊಳಿಸಬೇಕು. ನೀವು ಇತರರೊಂದಿಗೆ ನಿಮ್ಮ ಪ್ಲಾನ್ ಕುರಿತು ಮೊದಲೇ ಹೇಳಿಕೊಳ್ಳುವುದರಿಂದ ಅವರು ಅದನ್ನು ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳಬಹುದು ಮತ್ತು ನೀವು ಆ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸದಂತೆ ಮಾಡಬಹುದು. ಹಾಗಾಗಿ ನೀವು ನಿಮ್ಮ ಕಾರ್ಯದಲ್ಲಿ ಯಶಸ್ಸನ್ನು ಸಾಧಿಸದೆ ಯಾರಿಗೂ ಅದರ ಬಗ್ಗೆ ಹೇಳಿಕೊಳ್ಳಲು ಹೋಗದಿರಿ. ಮೂರನೇ ವಿಚಾರ, ನಿಮ್ಮ ದೌರ್ಬಲ್ಯವನ್ನು ಬಹಿರಂಗಪಡಿಸಬೇಡಿ. ಚಾಣಕ್ಯನ ಪ್ರಕಾರ ಒಬ್ಬ ವ್ಯಕ್ತಿ ತನ್ನ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ಹೇಳಬಾರದು. ನಿಮ್ಮ ದೌರ್ಬಲ್ಯದ ಬಗ್ಗೆ ಹೇಳಿಕೊಂಡರೆ ನಿಮ್ಮ ಶತ್ರುಗಳು ಅದರ ದುರುಪಯೋಗ ಪಡೆದುಕೊಳ್ಳಬಹುದು. ನಾಲ್ಕನೇ ವಿಚಾರ, ತುಂಬ ಪ್ರಾಮಾಣಿಕವಾಗಿರಬೇಡ. ಚಾಣಕ್ಯ ನೀತಿಯ ಪ್ರಕಾರ ಅತಿಯಾದ ಪ್ರಾಮಾಣಿಕತೆ ಒಳ್ಳೆಯದಲ್ಲ, ಏಕೆಂದರೆ ಕೆಲವೊಮ್ಮೆ ಅದರ ತೊಂದರೆಗೆ ಕಾರಣವಾಗುತ್ತದೆ. ಪ್ರಾಮಾಣಿಕತೆ ಯಾವ ವಿಚಾರದಲ್ಲಿ ಎಷ್ಟಿರಬೇಕೆಂಬುದನ್ನು ತಿಳಿದುಕೊಂಡು ಪ್ರಾಮಾಣಿಕವಾಗಿರಬೇಕು. ಐದನೇ ವಿಚಾರ, ಸಂಪತ್ತನ್ನು ಹೊಂದಲು ಪ್ರಯತ್ನಿಸಿ. ನೀವು ಸಮೃದ್ಧಿಯನ್ನು ಸಾಧಿಸಲು ಬಯಸಿದರೆ ಚಾಣಕ್ಯನ ಪ್ರಕಾರ ನೀವು ಸಂಪತ್ತನ್ನು ಸೃಷ್ಟಿಸಬೇಕು. ಪ್ರತಿಯೊಬ್ಬರೂ ಶ್ರೀಮಂತರನ್ನು ಪ್ರಶ್ನಿಸದೆ ಗೌರವಿಸುತ್ತಾರೆ ಮತ್ತು ಅವರ ಮಾತುಗಳನ್ನು ಕಣ್ಣು ಮುಚ್ಚಿಕೊಂಡು ನಂಬುತ್ತಾರೆ. ಈ 5 ವಿಚಾರಗಳು ಚಾಣಕ್ಯರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ ಸ್ನೇಹಿತರೆ.